ಹಾಯ್ ಫ್ರೆಂಡ್ಸ್, ಮಹಾಭಾರತದ 5ನೇ ಅಧ್ಯಾಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. 4ನೇ ಅಧ್ಯಾಯದಲ್ಲಿ ವಿಚಿತ್ರ ವೀರ್ಯರ ಮಕ್ಕಳ ಜನನದ ಬಗ್ಗೆ ತಿಳಿದುಕೊಂಡೆವು. 5ನೇ ಅಧ್ಯಾಯದಲ್ಲಿ ಧೃತರಾಷ್ಟ್ರ ಮತ್ತು ಪಾಂಡುವಿನ ವಿವಾಹ ಹಾಗೂ ಅವರ ಮಕ್ಕಳ ಬಗ್ಗೆ ತಿಳಿದುಕೊಳ್ಳೋಣ. ಹೀಗೆ ಕುರು ವಂಶದಲ್ಲಿ 101 ಮಕ್ಕಳು ಹೇಗೆ ಜನಿಸಿದರು ಮತ್ತು ಪಾಂಡವರು ಹೇಗೆ ಜನಿಸಿದರು, ಕರ್ಣ ಕುಂತಿಯ ಮಗನಾದರೂ ಅವನಿಗೆ ಯಾಕೆ ಆ ಸ್ಥಾನ ಸಿಗಲಿಲ್ಲ, ಈ ಎಲ್ಲದರ ಬಗ್ಗೆ ಈ ಅಧ್ಯಾಯದಲ್ಲಿ ತಿಳಿದುಕೊಳ್ಳೋಣ. ವಿಚಿತ್ರ ವೀರ್ಯರ ಮರಣದ ನಂತರ ರಾಜಕುಮಾರರ ಜವಾಬ್ದಾರಿ ಭೀಷ್ಮರ ಮೇಲಿರುತ್ತದೆ. ಅವರಿಗೆ ಎಲ್ಲ ಶಾಸ್ತ್ರ ಮತ್ತು ಆಯುಧಗಳನ್ನು ಪ್ರಯೋಗಿಸುವ ಕಲೆಯನ್ನು ಅವರು ಕಲಿಸುತ್ತಾರೆ. ನಂತರ ಅವರ ಮದುವೆಯ ಬಗ್ಗೆ ಯೋಚಿಸುತ್ತಾರೆ. ಆ ಸಮಯದಲ್ಲಿ ಸುಬೋಲ್ ರಾಜನು ಗಂಧರ್ ಸಾಮ್ರಾಜ್ಯವನ್ನು ಆಳುತ್ತಿರುತ್ತಾನೆ. ಅವರ ಮಗಳೇ ಗಾಂಧಾರಿ. ಶಿವನು ಆಕೆಗೆ 100 ಗಂಡು ಮಕ್ಕಳಿಗೆ ಜನ್ಮ ನೀಡುವ ವರವನ್ನು ನೀಡಿರುತ್ತಾರೆ. ಈ ವಿಷಯವನ್ನು ತಿಳಿದ ಭೀಷ್ಮರು ತಮ್ಮ ಮಗಳನ್ನು ವಿಚಿತ್ರ ವೀರ್ಯರ ಮಗ ಧೃತರಾಷ್ಟ್ರನಿಗೆ ಮದುವೆ ಮಾಡಿಕೊಡಿ ಎಂಬ ಸಂದೇಶವನ್ನು ಸುಬೋಲ್ಗೆ ಕಳಿಸುತ್ತಾರೆ. ಈ ಸಂದೇಶವನ್ನು ಒಪ್ಪದೆ ಅವರಿಗೆ ಬೇರೆ ದಾರಿ ಇರಲಿಲ್ಲ, ಏಕೆಂದರೆ ಭೀಷ್ಮರ ಜೊತೆ ಹೋರಾಡಿ ಗೆಲ್ಲುವ ಶಕ್ತಿ ಅವರಿಗಿರಲಿಲ್ಲ. ಆದ್ದರಿಂದ ಇದಕ್ಕೆ ಒಪ್ಪಿ ಮದುವೆ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾರೆ. ಗಾಂಧಾರಿಯನ್ನು ಅವಳ ಅಣ್ಣ ಶಕುನಿಯೊಂದಿಗೆ ಹಸ್ತಿನಾಪುರಕ್ಕೆ ಕಳುಹಿಸುತ್ತಾರೆ. ಆದರೆ ಇಲ್ಲಿ ಗಾಂಧಾರಿಗೆ ಆಘಾತವಾಗುತ್ತದೆ, ಏಕೆಂದರೆ ತನ್ನ ಪತಿ ಕುರುಡನು ಎಂದು ಅವಳಿಗೆ ತಿಳಿಯುತ್ತದೆ. ಇದಕ್ಕೆ ಅವಳು ಒಂದು ದೊಡ್ಡ ನಿರ್ಧಾರವನ್ನೇ ಮಾಡುತ್ತಾಳೆ. ಅದೇನೆಂದರೆ ತಾನು ಜೀವನ ಪೂರ್ತಿ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕುರುಡಳಾಗಿ ಬದುಕುವ ನಿರ್ಧಾರ ಮಾಡುತ್ತಾಳೆ. ಹೀಗೆ ಧೃತರಾಷ್ಟ್ರನ ಮದುವೆ ಗಾಂಧಾರ ರಾಜಕುಮಾರಿ ಗಾಂಧಾರಿಯೊಂದಿಗೆ ನಡೆಯುತ್ತದೆ. ನಂತರ ಭೀಷ್ಮರಿಗೆ ಇನ್ನೊಬ್ಬ ರಾಜಕುಮಾರ ಪಾಂಡುವಿನ ಮದುವೆಯ ಚಿಂತೆಯಾಗುತ್ತದೆ. ಇನ್ನೊಂದು ಕಡೆ ಯಾದವ ರಾಜವಂಶದ ಸದಸ್ಯ ಶುರಿ ಎಂಬ ಹೆಸರಿನ ಇವರು ಕೃಷ್ಣರ ಅಜ್ಜ. ಅವರು ರಾಜ ಕುಂತಿಭೋಜನ ಕಡೆಗೆ ಒಲವು ತೋರುತ್ತಾರೆ. ತನ್ನ ಸಹೋದರ ಸಂಬಂಧಿ ಕುಂತಿಭೋಜನು ಮಕ್ಕಳಿಲ್ಲದಿರುವುದನ್ನು ಕಂಡು ತನ್ನ ಮಗಳು ಪೃಥೆಯನ್ನು ಅತಿಥಿಯ ಸತ್ಕಾರಕ್ಕೆ ಏಳುತ್ತಾರೆ. ಈ ಪೃಥೆಯೇ ಕುಂತಿ. ಋಷಿಯು ಅವಳ ಸತ್ಕಾರಕ್ಕೆ ಮೆಚ್ಚಿ ಅವಳಿಗೆ ಒಂದು ವರವನ್ನು ಕೊಡುತ್ತಾರೆ. ಅದೇನೆಂದರೆ ಅವರು ಅವಳಿಗೆ ಕೆಲವೊಂದು ಶ್ಲೋಕಗಳನ್ನು ಹೇಳಿಕೊಡುತ್ತಾರೆ. ನೀವು ಈ ಶ್ಲೋಕವನ್ನು ಮೌನವಾಗಿ ಉಚ್ಚರಿಸಿದಾಗ ಮತ್ತು ಯಾವುದೇ ದೇವರನ್ನು ನೆನಪಿಸಿಕೊಂಡರೆ ಆ ದೇವರು ನಿಮ್ಮ ಮುಂದೆ ಕಾಣಿಸಿಕೊಳ್ಳುತ್ತಾರೆ. ಈ ವರದಿಂದ ಕುಂತಿ ಸಂತೋಷಗೊಳ್ಳುತ್ತಾಳೆ. ಆದರೆ ಕುಂತಿ ಇದನ್ನು ಪರೀಕ್ಷಿಸಲು ಆ ಶ್ಲೋಕವನ್ನು ಹೇಳುತ್ತಾಳೆ. ಇದರ ಪರಿಣಾಮವಾಗಿ ಸೂರ್ಯದೇವರನ್ನು ಕರೆಯುತ್ತಾಳೆ. ಸೂರ್ಯದೇವರು ಅವಳ ಮುಂದೆ ಪ್ರತ್ಯಕ್ಷರಾಗುತ್ತಾರೆ. ಅವರನ್ನು ನೋಡಿ ಕುಂತಿಯು ನಮಸ್ಕರಿಸುತ್ತಾ ಹೇಳುತ್ತಾಳೆ, ನಾನು ದೂರ್ಭಾಷ ಋಷಿಗಳ ಶ್ಲೋಕಗಳನ್ನು ಸಿಂಧುತ್ವವನ್ನು ಪರೀಕ್ಷಿಸಲು ನಿನ್ನನ್ನು ಕರೆದಿದ್ದೇನೆ, ನನ್ನನ್ನು ಕ್ಷಮಿಸಿ ಎನ್ನುತ್ತಾಳೆ. ಇದಕ್ಕೆ ಸೂರ್ಯದೇವರು ಉತ್ತರಿಸುತ್ತಾರೆ, ಋಷಿಯ ಮಾತುಗಳು ವ್ಯರ್ಥವಾಗುವುದಿಲ್ಲ ಹಾಗೂ ನನ್ನ ಆಗಮನವೂ ಕೂಡ ವ್ಯರ್ಥವಾಗುವುದಿಲ್ಲ. ಶ್ಲೋಕಗಳನ್ನು ಸ್ವೀಕರಿಸಿದ ನಂತರ ನೀವು ಕರೆದ ಮೊದಲ ದೇವರು ನಾನು. ನೀನು ನನ್ನನ್ನು ನಿನ್ನ ಪತಿಯಾಗಿ ಸ್ವೀಕರಿಸದ ಹೊರತು ನಿನ್ನ ಪವಿತ್ರ ವಚನವು ವ್ಯರ್ಥವಾಗುವುದು ಎಂದು ಸೂರ್ಯದೇವರು ಹೇಳುತ್ತಾರೆ. ಇದಕ್ಕೆ ಕುಂತಿ, ನೋಡಿ, ನಾನು ಇನ್ನೂ ಚಿಕ್ಕವಳು, ನಾನು ಏನಾದರೂ ತಪ್ಪು ಮಾಡಿದರೆ ಅವಮಾನಿತಳಾಗುತ್ತೇನೆ. ಅದಕ್ಕೆ ಸೂರ್ಯದೇವ, ಭಯಪಡಬೇಡ, ನನ್ನಿಂದಾಗಿ ನೀವು ಜಗತ್ತಿನಲ್ಲಿ ಎಲ್ಲಿಯೂ ತಪ್ಪಿತಸ್ಥರೆಂದು ಪರಿಗಣಿಸಲಾಗುವುದಿಲ್ಲ. ಬಹಳಷ್ಟು ವಿವರಿಸಿದ ನಂತರ ಅವರು ಕುಂತಿಗೆ ವರವನ್ನು ಕೊಟ್ಟು ಹಿಂದಿರುಗುತ್ತಾರೆ. ಆ ವರದ ಪ್ರಕಾರ ಅವಳಿಗೆ ಒಬ್ಬ ಮಗ ಜನಿಸುತ್ತಾನೆ. ಇದು ಕುಂತಿಯನ್ನು ಚಿಂತೆಗೀಡುವಂತೆ ಮಾಡುತ್ತದೆ. ನಾನು ಇನ್ನೂ ಅವಿವಾಹಿತ ಮಹಿಳೆ, ಅಂದ ಹಾಗೆ ನನ್ನ ವಯಸ್ಸು ಇನ್ನೂ ಚಿಕ್ಕದು, ನನಗೆ ಹೆರಿಗೆ ನೋವನ್ನು ನಿಭಾಯಿಸುವ ಶಕ್ತಿ ಕೂಡ ಇಲ್ಲ. ಇದನ್ನು ಯೋಚಿಸಿದ ಅವಳು ಸೂರ್ಯದೇವರನ್ನು ಮತ್ತೆ ಕರೆಯುತ್ತಾಳೆ. ಇದನ್ನು ತಿಳಿದ ಸೂರ್ಯದೇವ ಮಗುವನ್ನು ಅವಳ ಕಿವಿಯಿಂದ ಜನಿಸುವ ಹಾಗೆ ಮಾಡಿದರು. ಆದ್ದರಿಂದ ಆ ಮಗುವಿಗೆ ಕರ್ಣ ಎಂದು ಹೆಸರು ಬರುತ್ತದೆ. ಈ ಮಗುವೇ ಕರ್ಣ. ಈ ಕಡೆ ಕುಂತಿಗೆ ಇನ್ನೊಂದು ಆತಂಕ ಶುರುವಾಗುತ್ತದೆ. ಮಗು ಜನಿಸಿದ ಮೇಲೆ ತನ್ನ ಮಾನಹಾನಿಯಾಗುತ್ತದೆ ಎಂದು ಯೋಚಿಸಿ ಮಗುವನ್ನು ಒಂದು ಬುಟ್ಟಿಯಲ್ಲಿ ಇರಿಸಿ ಅದನ್ನು ನದಿಯಲ್ಲಿ ತೇಲಿಬಿಡುತ್ತಾಳೆ. ಒಬ್ಬ ಸಾರಥಿ ಆ ನದಿಯಲ್ಲಿ ಪ್ರತಿದಿನ ಸ್ನಾನ ಮಾಡಲು ಹೋಗುತ್ತಿರುತ್ತಾರೆ. ಒಂದು ದಿನ ಬುಟ್ಟಿಯು ತನ್ನ ಮುಂದೆ ತೇಲುತ್ತಿರುವುದನ್ನು ನೋಡಿ ಅದನ್ನು ತೆರೆದಾಗ ಸುಂದರವಾದ ಮಗು ಇರುವುದನ್ನು ನೋಡಿ ಸಂತೋಷದಿಂದ ಮಗುವನ್ನು ಮನೆಗೆ ತರುತ್ತಾರೆ. ಅವರಿಗೆ ಮಕ್ಕಳಿಲ್ಲದ ಕಾರಣ ಆ ಮಗುವನ್ನು ಸಾಕಲು ಪ್ರಾರಂಭಿಸುತ್ತಾರೆ. ಕರ್ಣ ಬೆಳೆದು ದೊಡ್ಡವನಾಗಿ ವೀರ ಯೋಧನಾಗುತ್ತಾನೆ. ಎಲ್ರಿಗೂ ತಿಳಿದಿರೋ ಹಾಗೆ
ಕರ್ಣ ಋಷಿ ಪರಶುರಾಮರ ಬಳಿ ಹಲವಾರು ಶಸ್ತ್ರವಿದ್ಯೆಯನ್ನು ಕಲಿತಿರುತ್ತಾನೆ. ಅವನನ್ನು ಎಲ್ಲರೂ ರಾಧೇಯ ಎಂದು ಕರೆಯುತ್ತಿರುತ್ತಾರೆ. ಇನ್ನೊಂದು ಕಡೆ ಕುಂತಿ ಬೆಳೆದು ಮದುವೆಯ ವಯಸ್ಸಿಗೆ ಬಂದಿರುತ್ತಾಳೆ. ಅವಳಿಗೆ ಒಂದು ಸ್ವಯಂವರವನ್ನು ಏರ್ಪಡಿಸಿರುತ್ತಾರೆ. ಈ ಸ್ವಯಂವರದಲ್ಲಿ ವಿಚಿತ್ರವೀರ್ಯನ ಮಗ ಪಾಂಡು ಕೂಡ ಇರುತ್ತಾರೆ. ಕುಂತಿ ಪಾಂಡುವನ್ನು ಮೆಚ್ಚಿ ಅವರನ್ನು ಮದುವೆಯಾಗುತ್ತಾಳೆ. ಪಾಂಡು ಕುಂತಿಯೊಂದಿಗೆ ತನ್ನ ರಾಜ್ಯಕ್ಕೆ ಹಿಂತಿರುಗಿದನು. ಅದೇ ರೀತಿಯಲ್ಲಿ ಪುಲೋಮನ ಮಗಳು ಇಂದ್ರನ ಮಡಿಲಲ್ಲಿ ಬಂದಳು. ಇವರ ಮದುವೆಯಿಂದ ಹಸ್ತಿನಾನಗರದ ನಾಗರಿಕರು ಸಂತಸಗೊಂಡರು. ಊರಿನ ನಿಗದಿತ ಸ್ಥಳಗಳಲ್ಲಿ ಅವರ ಮದುವೆಯನ್ನು ನೃತ್ಯ ಮತ್ತು ಸಂಗೀತದ ಮೂಲಕ ಆಚರಿಸಲಾಯಿತು. ಆದರೆ ಪಾಂಡುವಿಗೆ ಬಹಳ ಕಾಲ ಮಗನನ್ನು ಸಾಕಲಾಗಲಿಲ್ಲ. ಹಾಗಾಗಿ ಪಾಂಡುವಿನ ಮರುವಿವಾಹದ ಬಗ್ಗೆ ಭೀಷ್ಮರು ಚಿಂತಿಸಿದರು. ಇದ್ದಕ್ಕಿದ್ದಂತೆ ಅವನು ಮದ್ರಾದ ರಾಜನ ಪ್ರತಿಭಾವಂತ ಮಗನಾದ ಶಲ್ಯನ ಬಗ್ಗೆ ಕೇಳಿದನು. ಅವನಿಗೆ ಮಾದ್ರಿ ಎಂಬ ಸುಂದರ ಸಹೋದರಿ ಇದ್ದಳು. ಸುದ್ದಿಯ ಸತ್ಯಾಸತ್ಯತೆಗಳನ್ನು ಪರಿಶೀಲಿಸಲು ಭೀಷ್ಮನು ತನ್ನ ಪಟ್ಟಣಕ್ಕೆ ಭೇಟಿ ನೀಡಿದನು. ರಾಜಕುಮಾರ ಶಲ್ಯನು ಅವನನ್ನು ಸ್ವಾಗತಿಸಲು ಮುಂದೆ ಬಂದನು. ಶಾಸ್ತ್ರೋಕ್ತವಾಗಿ ಗಂಗೆಯ ಮಗನನ್ನು ಪೂಜಿಸಿದ ನಂತರ ಅವನು, ನೀನು ಬಂದ ಕಾರಣವನ್ನು ನಾನು ತಿಳಿಯಬಹುದೇ ಎಂದು ಕೇಳಿದನು. ಅದಕ್ಕೆ ಭೀಷ್ಮನು, ಓ ರಾಜನೇ, ನೀವು ಪ್ರಪಂಚದಾದ್ಯಂತ ಪ್ರಸಿದ್ಧರಾಗಿದ್ದೀರಿ. ನಾನು ನಿಮ್ಮೊಂದಿಗೆ ಸ್ನೇಹವನ್ನು ಸ್ಥಾಪಿಸಲು ಬಯಸುತ್ತೇನೆ. ನಿನಗೆ ಒಬ್ಬ ತಂಗಿ ಇದ್ದಾಳೆ ಅಂತ ಕೇಳಿದ್ದೆ. ಅವಳನ್ನು ನನ್ನ ಸೋದರಳಿಯನಿಗೆ ಮದುವೆ ಮಾಡಿಕೊಡಿ ಎಂದು ಭೀಷ್ಮರು ಕೇಳುತ್ತಾರೆ. ನಗುತ್ತಾ ಶಲ್ಯನು, ಇದು ನನ್ನ ಅದೃಷ್ಟವೇ ಸರಿ. ನನ್ನ ಹಣೆ ಬರಹ ನನ್ನನ್ನು ಈ ದಾರಿಯಲ್ಲಿ ನಡೆಸುತ್ತದೆ ಎಂದು ಯಾರಿಗೆ ಗೊತ್ತು? ಆದಾಗ್ಯೂ ನನ್ನ ಕುಟುಂಬವು ಈ ಕೆಲವು ಸಂಪ್ರದಾಯಗಳನ್ನು ಅನುಸರಿಸುತ್ತದೆ. ಈ ಸಂಪ್ರದಾಯಗಳನ್ನು ನನ್ನ ಪೂರ್ವಜರು ಹಾಕಿದ್ದಾರೆ. ನಾನು ಅವರನ್ನು ನಿರ್ಲಕ್ಷಿಸಲಾರೆ. ದುರಾದೃಷ್ಟವಶಾತ್ ನಾನು ನಿಮಗೆ ಆ ಪದ್ಧತಿಗಳನ್ನು ಬಹಿರಂಗಪಡಿಸಲು ಸಾಧ್ಯವಿಲ್ಲ. ನಾನು ಸಂಪತ್ತಿಲ್ಲದೆಯೂ ಇಲ್ಲ ಅಥವಾ ನಿಮ್ಮಷ್ಟು ಶ್ರೀಮಂತನೂ ಅಲ್ಲ. ನಾನು ನನ್ನ ಪೂರ್ವಜರು ವಿಧಿಸಿದ ಸಂಪ್ರದಾಯಗಳನ್ನು ಪಾಲಿಸಲು ಮತ್ತು ನನ್ನ ಕರ್ತವ್ಯವನ್ನು ಮಾಡಲು ಪ್ರಯತ್ನಿಸುತ್ತಿದ್ದೇನೆ ಎಂದು ಹೇಳುತ್ತಾನೆ. ಶಲ್ಯನು ಹೇಳಲು ಹೊರಟಿರುವುದು ಭೀಷ್ಮರಿಗೆ ಅರ್ಥವಾಯಿತು. ಅವರು ಉತ್ತರಿಸಿದರು, ಒಬ್ಬರು ತಮ್ಮ ಕುಟುಂಬದ ಸಂಪ್ರದಾಯಗಳನ್ನು ರಕ್ಷಿಸಲು ಪ್ರಯತ್ನಿಸಬೇಕು. ದೇವರು ಮತ್ತು ತನ್ನ ಸ್ವಂತ ವಂಶದ ಮೇಲಿನ ಕರ್ತವ್ಯವನ್ನು ಯಾವಾಗಲೂ ನಿರ್ವಹಿಸಬೇಕೆಂದು ಬ್ರಹ್ಮನು ಇಂದ್ರನಿಗೆ ಹೇಳಿದನು. ವೇದಗಳ ಪ್ರಕಾರ ಇದು ತಪ್ಪಲ್ಲ. ನಂತರ ಅವನು ಅವನಿಗೆ ಒಂದು ಅಮೂಲ್ಯವಾದ ಆಭರಣ ಮತ್ತು 100 ಹೂಜಿ ಚಿನ್ನಗಳನ್ನು ಕೊಟ್ಟನು. ಇದಲ್ಲದೆ ಅವನು ವಿಚಿತ್ರವಾದ ಉಡುಪುಗಳನ್ನು, ಕುದುರೆಗಳು, ಆನೆಗಳು ಮತ್ತು ರಥಗಳನ್ನು ಸಹ ಕೊಟ್ಟನು. ಇದು ಮದ್ರಾದ ರಾಜನಿಗೆ ಸಂತೋಷವಾಯಿತು. ಅವನು ತಕ್ಷಣವೇ ತನ್ನ ರತ್ನಖಚಿತ ಸಹೋದರಿಯನ್ನು ಹೊರತಂದನು. ಅದನ್ನು ಅವನು ಭೀಷ್ಮನಿಗೆ ಅರ್ಪಿಸಿದನು. ಶಾಂತನುವಿನ ಮಗ ಅವಳೊಂದಿಗೆ ತನ್ನ ಊರಿಗೆ ಹಿಂತಿರುಗಿದನು ಮತ್ತು ಪಾಂಡು ಮತ್ತು ಮಾದ್ರಿಯ ನಡುವೆ ಅದ್ದೂರಿ ವಿವಾಹವನ್ನು ಏರ್ಪಡಿಸಿದನು. ಪಾಂಡು ಮಾದ್ರಿಯ ಸೌಂದರ್ಯದಿಂದ ಪ್ರತಿಭಾವಿತನಾದನು, ಆದರೆ ತನ್ನ 2 ಹೆಂಡತಿಯರನ್ನು ಸಮನಾಗಿ ಪರಿಗಣಿಸಿದನು. ಅವನು ಎರಡನರ ನಡುವೆ ವ್ಯತ್ಯಾಸವನ್ನು ತೋರಿಸಲಿಲ್ಲ. ಕೆಲವು ದಿನಗಳ ನಂತರ ಭೀಷ್ಮರಾಜ ಸುದೇಬನ ಮಗಳು ಪರಾಶರಿಯನ್ನು ವಿದುರನಿಗೆ ಮದುವೆ ಮಾಡಿಕೊಡಲಾಯಿತು. ಪರಾಶರಿ ಎಂಬ ಹೆಸರು ಕಾಶಿರಾಮ್ ದಾಸ್ ಕಲ್ಪಿಸಿದ ಎಂದು ಭಾವಿಸಲಾಗಿದೆ. ಈ ಅಧ್ಯಾಯ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಧನ್ಯವಾದಗಳು.